ಗುಂಡು, ನಾನು ಯಾವಾಗ ಬಂದ್ಲೆ ಅಂದ್ಲೆ ನನಗೆ ಮಂಜು ನಿನ್ನೆ ಲಾಕ್ಲಿನೆಯ ಫೋನ್ ಮಾಡಿದ್ದ. ಅಜ್ಜಿ ಈ ಥರ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ಬಂದ್ಬಿಡಜ್ಜಿ ಅಂತ ಹೇಳಿ. ಅದಕ್ಕೆ ನಾನು ಹೇಗಿದ್ದು ಭಾನುವಾರ ಇತ್ತಲ್ವಾ, ಹಂಗಾಗಿ ಬೇಗನೆ ಬಂದ್ಬಿಟ್ಟೆ ಕಣೆ ಅಮ್ಮ. ಕರೆಕ್ಟ್ ಟೈಮಿಗೆ ನನ್ನನ್ನ ಕಲಿಯೋದಕ್ಕಿಂತ ಮುಂಚೆ ಬೇಗನೆ ಬಂದ್ಬಿಟ್ಟೆ ನೋಡು. ನಂಗಂತೂ ತುಂಬಾ ಖುಷಿ ಆಗೋಯ್ತು ಕಣೆ ಗುಂಡು. ನಿನಗೆ ಖುಷಿ ಆಗೋತು, ನನಗೆ ಆಶ್ಚರ್ಯ ಆಗೋತು. ಅದ್ಯಾಮಾಯ್ದಾಗೆ ಬೆಂಗಳೂರಿಂದ ಇಲ್ಲಿ ಇಳ್ಕೊಂಡ್ಲಪ್ಪ ಅಂತ ಹೇಳಿ ಒಂದ್ ಮಾತು ಹೇಳಿಲ್ಲ, ನಾನು ಬರ್ತಾ ಇದ್ದೀನಿ ಅಂತ ಹೇಳಿ. ಗುಂಡು, ನಾನ್ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಂಗೆ ಸರ್ಪ್ರೈಸ್ ಸಿಗ್ತಾ ಇತ್ತಾ? ಅದಕ್ಕೆ ನಾನು ಏನು ಹೇಳಿಲ್ಲ, ಮಂಜುಗುನು ಹಾಲುಗುನು ಹೇಳ್ಬೇಡ ಅಂತಾನೆ ಹೇಳಿದ್ದೆ. ಸರಿ ಹೊತ್ ಬಿಡು, ಹೆಂಗ ನಾನೇ ಕರ್ಯಾಣ ಅಂತಿದ್ದೆ. ಊರರೆಲ್ಲ ಹಾಡು ಹೇಳೋದು ಡ್ಯಾನ್ಸ್ ಮಾಡೋದು ಮಾಡ್ತಾರಂತೆ. ನಮ್ ರೋಂಗೋನು ಇದ್ದಿದ್ರೆ ಚೆನ್ನಾಗಿರ್ತತ್ತಲ್ಲ. ಅವಳಿಗೆ ಆಡೋದಂದ್ರೆ ಕುಣಿಯೋದಂದ್ರೆ ಇಷ್ಟಲ್ಲ ಅಂತ ಹೇಳಿ ನನಗೂ ಒಂದ್ಕಿತ ಅನ್ಸಿತ್ತು. ಆದ್ರೆ ಮತ್ ಪಾಪ ಎಲ್ಲ ಕೆಲಸ ಬಿಟ್ಟು ಅಲ್ಲಿಂದ ಇಲ್ಲಿ ಗಂಟ ಕುಣಿಯಕ್ಕೋಸ್ಕರ ಎಲ್ಲಿ ಬರ್ತಾಳೆ, ಬಿಡು ಬೇಡ ಅಂತ ಹೇಳಿ ನಾನೇ ಸುಮ್ಮನೆ ಆಗಿದ್ದೆ. ನಮ್ ಪಾಪನ್ ನೋಡು ಹೆಂಗ್ ತಲೆ ಓಡಿಸಿದಾನೆ ಅಂತ ಹೇಳಿ. ನಮ್ ರೋಂಗಜ್ಜಿಗೆ ಕುಣಿಯೋದಂದ್ರೆ ಇಷ್ಟ ಅಂತ ಹೇಳಿ ಹೆಂಗೆ ಫೋನ್ ಮಾಡಿ ಕರ್ಸಿದ ನೋಡು. ಬಲೆ ಅದ ನಮ್ ಪಾಪ. ಗುಂಡು, ನಾನು ಮಂಜು ಫೋನ್ ಮಾಡಿದಾಗ ಬರಲ್ಲ ಅಂತಾನೆ ಹೇಳ್ದೆ. ಆದ್ರೆ ಮಂಜು ಅಜ್ಜಿ ಪ್ಲೀಸ್ ಬನ್ನಿ, ಎಲ್ಲರಿಗೂ ಖುಷಿ ಆಗುತ್ತೆ ನೀವು ಬಂದ್ಲೆ ಅಂತ ಹೇಳ್ದ. ನಂಗೂ ಲಜಾ ಇತ್ತಲ್ವಾ, ಹಂಗಾಗಿ ಬಂದ್ಬಿಟ್ಟೆ. ಇಲ್ಲ ಅಂದ್ರೆ ಬರ್ತಾ ಇರ್ಲಿಲ್ಲ. ಹೆಂಗ ಪಾಡಕ್ ಬಿಡು ಬಂದದ್ದು. ಎಲ್ರಿಗೂ ಏನೋ ಒಂದ್ಕಿತ ಖುಷಿ ಆದಂಗ ಆತು ನೀನ್ ಬಂದದ್ದು. ಕಣತೆ, ನೀನ್ ಬಂದದ್ದು ಎಲ್ರಿಗೂ ಖುಷಿ ಆತು. ಎಲ್ಲರೂ ಒಂದ್ಕಿತ ಆಶ್ಚರ್ಯನೇ ಆಗ್ಬಿಟ್ರು. ಈ ಅಜ್ಜಿ ಯಾವಾಗ ಬಂತಪ್ಪ ಇಲ್ಲಿ, ನಾವು ನೋಡೇ ಇಲ್ಲ ಅಂತ ಹೇಳಿ. ಹೌದಾ ಸುಶೀಲಾ, ಎಲ್ಲರಿಗೂ ಅಷ್ಟೊಂದು ಆಶ್ಚರ್ಯ ಆಗೋಯ್ತಾ? ಅಯ್ಯೋ ಮತ್ತೆ ಆಗಕ್ಕಿಲ್ಲ. ನೀನು ಹೇಳ್ದಂಗೆ ಗೊತ್ತಿಲ್ದಂಗೆ ಒಂದೇ ಸಲ ಹಿಂಗೆ ಕುಣಿತಕ್ಕೆ ಹಂಗೆ ಬಂದ್ಬಿಟ್ರೆ ಮತ್ತೆ ಎಲ್ರಿಗೂ ಆಶ್ಚರ್ಯ ಆದಂಗೆ ಅನ್ಸದು. ಮತ್ತೆ ಅದೆಲ್ಲ ಆಗಕ್ಕೆ ನಾನೇ ಕಾರಣ. ನಾನೇ ರಂಗಜ್ಜಿನ ಫೋನ್ ಮಾಡಿ ಕರೆಸಿದ್ದು ನಿಮ್ಗೆಲ್ಲ ಆಶ್ಚರ್ಯ ಆಗ್ಲಿ ಅಂತಾನೆ. ಅಲ್ಕಂಡ್ಲ ಪಾಪ, ನನಗೂ ಒಂದ್ ಈಟ್ ಹೇಳಿಲ್ಲ ರಂಗು ಬರ್ತದಾಳೆ ಅಂತಂದು. ನೀನೇ ಯಾರಿಗೂ ಗೊತ್ತಿಲ್ದಂಗೆ ಫೋನ್ ಮಾಡಿ ಅದ್ ಹೆಂಗ್ ಕರ್ಸ್ಕೊಂಡಿ ನೋಡಪ್ಪ. ಮನೆಯವ್ರಿಗೆ ಒಂದ್ ಈಟು ಗೊತ್ತಾಗಲ್ದಂಗೆ. ಅಜ್ಜಿ, ನಿಂಗೇನಾರ ಹೇಳ್ಬಿಟ್ಟಿದ್ರೆ ಎಲ್ರಿಗೂ ಹೇಳ್ಕೊಂಡ್ ಬರ್ತಿದ್ದೆ. ನಮ್ ರಂಗ್ ಬರ್ತಾಳೆ ಅಂತ ಹೇಳಿ. ಅದಕ್ಕೆ ನಾನು ಏನು ಹೇಳಿಲ್ಲ. ರಂಗಜ್ಜಿ ಒಂದೇ ಸಲ ಡ್ಯಾನ್ಸ್ ಮಾಡಕ್ಕೆ ಎಂಟ್ರಿ ಕೊಟ್ಬಿಟ್ರೆ ಎಲ್ಲರೂ ಹಂಗೆ ಕೇಕೆ ಹೊಡಿತಾರೆ, ಅವಾಗ ಆಶ್ಚರ್ಯ ಆಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಸರ್ಪ್ರೈಸ್ ಆಗಿರ್ತದೆ ನಿಮ್ಮೆಲ್ಲರಿಗೆ ಅಂತ ಹೇಳಿ ನಾನೇ ಫೋನ್ ಮಾಡಿ ಕರ್ಸಿದೆ. ಆಮೇಲೆ ಅಜ್ಜಿಗೆ ಹೇಳಿದ್ದೆ ಬರೋದು ಯಾರಿಗೂ ಹೇಳ್ಬೇಡ ಕಣಜ್ಜಿ ಅಂತ ಹೇಳಿ. ನೀನು ಏನ ಮಾಡ್ತಿ ಬಿಡ್ಲ ಪಾಪ. ನೀನು ಅದೇನೋ ಇತ್ತೀಚೆಗೆ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ಯಾ. ಅದೇನೋ ಸರ್ಪ್ರೈಸ್ ಗಿಲ್ಪ್ರೈಸ್ ಅಂತಂದು ಏನೋ ಕಲ್ತ್ಕೊಂಡ್ಬಿಟ್ಟಿದ್ದಿ ಬಿಡು. ಅಯ್ಯೋ ಅಜ್ಜಿ, ಅದು ಸರ್ಪ್ರೈಸ್ ಅಲ್ಲ, ಸರ್ಪ್ರೈಸ್. ಯಾವ್ದೋ ಒಂದು ಪ್ರೈಸ್ ಕಲ್ತ್ಕೊಂಡ್ಬಿಟ್ಟಿದ್ಯಲ್ಲ. ಇದೇನಜ್ಜಿ, ರಂಗಜ್ಜಿ ಬಂದು ನಿನಗೆ ಖುಷಿ ಆಗಿಲ್ಲ? ಅಯ್ಯ, ಅದ್ಯಾಕೆ ಖುಷಿ ಆಗಿಲ್ಲಲ್ಲ? ಅಯ್ಯೋ ನನ್ನ ತಂಗಿ ಬಂದ್ರೆ ನನಗೆ ಖುಷಿ ಆಗ್ದಲೇ ಇರ್ತತ. ಅದು ಗೊತ್ತಿಲ್ದಂಗೆ ಆಶ್ಚರ್ಯಕರ ರೀತಿಯಲ್ಲಿ ಬಂದ್ರೆ ಮತ್ತೆ ಏನೋ ಖುಷಿ ಆಗ್ದಲೇ ಇರ್ತತ. ಎಲ್ಲಕ್ಕಿಂತ ಜಾಸ್ತಿನೇ ಖುಷಿ ಆಯ್ತು ಹಬ್ಬಕ್ಕೆ. ಈ ಭಾಗ್ಯಲಕ್ಷ್ಮಿ ಮನೆ ಬಂದಂಗೆ ತುಂಬ್ಕೊಂಡಂಗೆ ಖುಷಿ ಆಯ್ತು ನನಗೆ. ಸರಿ ಬಿಡು, ಮತ್ತೆ ಎಲ್ರಿಗೂ ಖುಷಿ ಆಯ್ತಲ್ಲ. ನಾನು ಅಜ್ಜಿ ಫೋನ್ ಮಾಡಿ ಕರೆದಕ್ಕೂ ಸಾಕಾಯ್ತು. ಬಿಡಪ್ಪ ದೊಡ್ಡ ಮನುಷ್ಯ, ನೀನ್ ಯೋನೆ ಮಾಡಿದ್ರು ಸಾರ್ಕಾಗ ಕೆಲಸನೇ ಮಾಡ್ತೀಯ. ಗುಂಡು, ನೀನು ಬಾವನು ಡ್ಯಾನ್ಸ್ ಮಾಡಿದ್ಲಲ್ಲ, ನೋಡಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾನು ಆತರ ಡ್ಯಾನ್ಸ್ ನೋಡೇ ಇರಲಿಲ್ಲ. ನೀನು ಬಾವ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿಲ್ಲ ಗುಂಡು. ಸಾಕ್ ಸುಮ್ ಕೂತ್ಕೊಳ್ಳಿ ರಂಗು. ಅದೇನ್ ಡ್ಯಾನ್ಸ್, ಈ ಊರಲ್ಲೆಲ್ಲ ಹೋಗಜ್ಜಿ ಅಂತ ಬಲವಂತ ಮಾಡಿದ್ರಲ್ಲ, ಹಂಗಾಗಿ ಓದಿ ಆಟೆ. ನನಗೇನ್ ಡ್ಯಾನ್ಸ್ ಮಾಡಕ್ಕ ಬರ್ತತೆ? ಅಯ್ಯೋ, ನಿಮ್ಮ
ಇವನ ಎಲ್ಲರೂ ಬಲವಂತ ಮಾಡಿದ್ರಲ್ಲ ಅಂತಂದು ಹಂಗ್ ಮಾಡಿದೆ ಆಟಯ್ಯ. ಅದ್ನ್ಯಾರು ಡ್ಯಾನ್ಸ್ ಅಂದರು. ಇವನ ಆತ ಮುದ್ಕ ಮುದುಕಿ ಬೇಜಾರ್ ಮಾಡಬಾರ್ದಲ್ಲ ಅಂತ ಹೇಳಿ ಜನ ಹಂಗೆ ಕೇವಕ್ಕೆ ಹೊಡೆದಿರ್ತಾರೆ. ಆಟೆ ಬಿಡು. ಅಯ್ಯೋ ಇಲ್ಲ ಕಣೆ ಗುಂಡು, ತುಂಬಾನೇ ಚೆನ್ನಾಗಿತ್ತು. ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಕಣತೆ, ನೀನು ಚೆನ್ನಾಗಿ ಕುಣಿದೆ, ಮಾವಯ್ಯನು ಚೆನ್ನಾಗಿ ಕುಣಿತು. ಊರರೆಲ್ಲ ಇವನ್ ಗುಂಡಜ್ಜಿ ರಂಗಜ್ಜಿ ಅಂತ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಲ್ಲ ಅಂತ ಹೇಳಿ ಎಲ್ಲರೂ ಮಾತಾಡ್ಕೊಂತ ಇದ್ರು. ಇವನ್ ಡ್ಯಾನ್ಸ್ ಇವನ ಬಿಡತ್ತೆ ಹೆಂಗ ಆಗೋತು. ನಮ್ ಪಾಪನೇ ಬಾರಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ದ. ಅದ್ಯಾದ ಹಾಡ್ ಹಾಕ್ಯಂದು ಪಂಚೆ ಉಟ್ಕೊಂಡು ಅದ್ಯಾವ ಚೆನ್ನಾಗಿತ್ತದು ಡ್ಯಾನ್ಸ್. ಅಜ್ಜಿ ಅದೀಗಿಂದು ಹೊಸ ಟ್ರೆಂಡ್ ಸಾಂಗು. ಇದೆಲ್ಲ ನೋಡಿದ್ರು ಅದೇ ಹಾಡಿಗೆ ಡ್ಯಾನ್ಸ್ ಮಾಡೋದು. ಅದಕ್ಕೆ ನಾವು ಅದೇ ಮಾಡಿದ್ವಿ. ಎಂತದ ಏನ ಆದ್ರೆ ಚೆನ್ನಾಗಿತ್ತು. ಎಲ್ಲಿಗೆ ಹೊಂಟ್ಲ ಪಾಪ? ಅಜ್ಜಿ ನೀನೇ ಹೇಳ್ತೀಯ, ಎಲ್ಲರ ಹೋಗ್ಬೇಕಾದ್ರೆ ಎಲ್ಲಿ ಹೊಂಟಿ ಅಂತ ಕೇಳಬಾರ್ದು ಅಂತ ಹೇಳಿ ಮತ್ ನೀನೇ ಕೇಳ್ತಿ ಇವಾಗ. ಅಲೆ ಇವನ ನನಗೆ ಹೇಳಂಗಾದ್ ನೋಡಪ್ಪ. ಅಯ್ಯೋ ಇವನ್ ದೊಡ್ಡ ಮನುಷ್ಯ, ಇವನು ಗನಂದಾರಿ ಕೆಲಸ ಮಾಡಕ್ ಹೋಗ್ತದಾನೆ. ಇವನ ಎಲ್ಲಿ ಹೋಗ್ತೀಯ ಅಂತ ಕೇಳಬಾರ್ದಂತಿ. ಅಜ್ಜಿ ಇನ್ನೆಂತ ಹೋಗ್ಲಿ, ಗಣೇಶನ್ ತಗ ಹೋಗ್ತೀನಿ. ನನಗೆ ಗೊತ್ತು ಕಣ್ಲ ಪಾಪ ಅಲ್ಲಿಗೆ ಹೋಗೋದ್ ನೀನು ಅಂತ ಹೇಳಿ. ಅಯ್ಯೋ ಅಯ್ಯೋ ಗಣೇಶ ಇಟ್ಟಾಗಿಂದ ಮನೆನೇ ಸೇರಂಗಿಲ್ಲ. ಬೆಳಗಾದ್ರೆ ರಾತ್ರಿ ಆದ್ರೆ ಕತ್ಲಾದ್ರೆ ಮಧ್ಯಾಹ್ನ ಆದ್ರೆ ಮೂರೊತ್ತು ಅಲ್ಲೇ ಬಿದ್ದಿರ್ತೀಯ. ಮನೆ ಮಠ ಅನ್ನೋದೇ ಮರ್ತು ಬಿಟ್ಟಿದೀಯ. ನಾನು ಒಬ್ಬನೇ, ಊರಾಗ ಎಲ್ಲ ಹುಡುಗರು ಅಲ್ಲೇ ಇರ್ತಾರೆ. ಎಲ್ಲರೂ ಗಣೇಶನ್ ಕೂತಿರ್ತಾರೆ. ಅಲ್ಲೆಲ್ಲ ಗಣೇಶನ್ ತಾವ ಆಟ ಆಡಿಸ್ತಾರೆ, ಡ್ಯಾನ್ಸ್ ಮಾಡಿಸ್ತಾರೆ, ಎಲ್ಲ ಮಾಡ್ತಾರೆ. ಅದಕ್ಕೆ ಹೋಗ್ತೀನಿ. ಇಲ್ಲಿದ್ದೇನ್ ಮಾಡ್ಲಿ ಮನೆಗೆ? ಅಲ್ಕಂಡ್ಲ ಪಾಪ ಹೋಗು, ಬೇಡ ಅನ್ನಲ್ಲ. ಅಯ್ಯೋ 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 ಏನೋ ಹೋಗ್ಬೇಕು ಬರ್ಬೇಕು. ಮನೆನೇ ಸೇರಲ್ಲ, ಅಲ್ಲೇ ಇರ್ತೀಯ. ಉಣ್ಣಕ್ ಬರಲ್ಲ, ತಿನ್ನಕ್ ಬರಲ್ಲ, ನೀರ್ ಕುಡಿಯಕ್ ಬರಲ್ಲ. ಅಲ್ಲೇ ಇರ್ತೀಯಪ್ಪ. ನೋಡು ಹೋಗೇ ಬಿಟ್ಟ. ಈ ಗಣೇಶ ಇಟ್ಟಾಗಿಂದ ಮನೆನೇ ಮರ್ತು ಬಿಟ್ಟದಾನೆ. ಮನೆನೇ ಸೇರಂಗಿಲ್ಲ. ಅಯ್ಯೋ ಅವ್ನ ಅಬ್ನೇ ಆಟ ಅಲ್ಕಣತೆ. ಈ ಊರಾಗಿನ ಹುಡುಗರೆಲ್ಲ ಆಟಯ್ಯ. ಅಲ್ಲೇ ಇರ್ತಾವ ಗಣೇಶನ್ ತಾವ. ಮೊನ್ನೆಯ ಆ ಸೂಬಕ್ಕನು ಹಂಗೆ ಅಂತದ್ಲು. ಅಯ್ಯೋ ಅಯ್ಯೋ ನಮ್ಮ ಹುಡುಗನ್ ನೋಡ್ದೇನೆ, ನಮ್ಮ ಹುಡುಗ ನನ್ ಮನೆಗೆ ಸೇರಂಗಿಲ್ಲ. ಗಣೇಶನ್ ಇಟ್ಟಾಗಿಂದ ಅಲ್ಲೇ ಇರ್ತಾನೆ, ಮನೆಗೆ ಬರಂಗಿಲ್ಲ. ನಾನ್ ಮತ್ತೆ ಅವ್ನು ಹುಡುಕ್ಯಂತ ಬರ್ಬೇಕು ಅಂತನೂ ಬಂದುದ್ಲಾಕಿ. ನಾನು ಅದೇ ಹೇಳ್ದೆ, ನಮ್ಮ ಪಾಪಣ್ಣನ ಆಟಯ್ಯ ಗಣೇಶ್ ಇಟ್ಟರವ ಅಲ್ಲೇ ಇರ್ತಾನೆ ಅಂತ ಹೇಳಿ. ಹಿಂಗ್ ಹುಡುಗುಡು ಸೇರ್ಕೊಂಡು ಮತ್ತ ಆಟ ಆಡೋದು, ಗಣೇಶನ್ ತಾವ ಹಾಡು ಹೇಳೋದು ಎಲ್ಲ ಮಾಡ್ತಿರ್ತಾರ. ಮತ್ ಹುಡುಗರು ಎಲ್ಲಿರ್ತಾರ, ಹುಡುಗರು ಅಲ್ಲೇ ಇರ್ತಾರೆ ಅಂತ ಅಕ್ಕಿ ಹೇಳಿ ಕಳಿಸ್ದೆ ನಾನು. ಈಗ ಗಣೇಶನ ವಿಸರ್ಜನೆ ಮಾಡೋವರೆಗೂ ಮಕ್ಕಳೆಲ್ಲ ಅಲ್ಲೇ, ಎಲ್ಲಿ ಗಣೇಶನ್ ತಾವ ಅಲ್ಲಾರ ಇರ್ಲಿ ಬಿಡತ್ತಾಗಿ. ಒಳ್ಳೆ ವಿದ್ಯೆ ಬುದ್ಧಿನಾದ್ರೂ ಕಲೀಲಿ. ನಮ್ಮಪ್ಪ ಗಣೇಶ ಒಳ್ಳೆ ಬುದ್ಧಿನಾದ್ರೂ ಕೊಡ್ಲಿ ಅವನಿಗೆ. ಅಯ್ಯ ಒಳ್ಳೆ ಬುದ್ಧಿ ಕೊಡೋದು ಹಂಗಿರ್ಲಿ. ನನ್ ಮಗ ಸುಮ್ಮನೆ ಇರಕ್ಕಿಲ್ಲ. ಈ ಹುಡುಗರು ಕಿತ್ತಾಡಿ ಕೇಳೋದು ಗುದ್ದಾಡೋದು ಮಾಡಿ ದೇವನ್ ಮಾಡ್ತೀಯ. ಅದಕ್ಕೆ ಆಟ ಭಯ ಆಟಯ್ಯ. ಆಟ ಆಡಕ್ ಹೋಕ್ಕವೆ. ನಾನ್ ಗೆದ್ದೆ ನೀನ್ ಸೋತಿ ಅಂತ ಹೇಳಿ ಒಂದಕ್ಕೊಂದ್ ಮೈ ಮೇಲೆ ಬಿದ್ದು ಗುದ್ದಾಡ್ತವೆ. ಹಿಂಗ್ ಗುದ್ದಾಡ್ಕೊಂಡು ಯೋನನ ಆಗಿದಾವೆ. ಅವನ್ನೆಲ್ಲ ಕೇಳಿ ನೋಡಿ ಭಯವಾಗ್ತದೆ ಆಟೆ. ಹಂಗೇನ್ ಆಗಕ್ಕಿಲ್ಲ ಬಿಡತ್ತೆ. ಅವನೇನಂಗ್ ಗುದ್ದಾಡಕ್ಕಿಲ್ಲ. ನಾನು ಹೇಳಿ ಕಳ್ಸಿದೀನಿ, ಯಾರ ಹತ್ರನು ಜಗಳ ಆಡ್ಬೇಡಪ್ಪ. ಸುಮ್ ನಿನ್ ಪಾಡಿ ನೀನ್ ಓದಿ ಆಟ ಆಡ್ದ್ಯಾ ಬರ್ಬೇಕ ಆಟ ಅಂತ ಹೇಳಿದೀನಿ. ಹೌದು ಬಿಡೆಗುಂಡು, ಆತಲ ಏನು ಆಗೋದಿಲ್ಲ. ಮಂಜು ತುಂಬಾ ಹುಷಾರಿದ್ದಾನೆ ಬಿಡು. ಅವನ ಆತಲ ಎಲ್ಲ ಜಗಳ ಎಲ್ಲ ಮಾಡಕ್ ಹೋಗೋದಿಲ್ಲ. ಅಯ್ಯೋ ಅವನು ನೀವ್ ಅನ್ಕೊಂಡಂಗಿಲ್ಲ. ಅವನ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಿಲ್ಲ. ನನಗೆ ಗೊತ್ತು. ಅವನಂಗೆ ಯಾರ ಮೈ ಮೇಲೆ ಬಂದ್ಬಿಟ್ರೆ ಸಾಕ ಹಂಗ ಕವು ಅನ್ನಂಗ್ ಹೋಗ್ತಾನೆ. ಅದಕ್ಕೆ ಹೇಳ್ದೆ. ಹೌದ್ ಕಣತ್ತೆ, ಅದೇನೋ ಸರಿನೇ. ಮತ್ತೆ ಹೇಳ್ತೀಯ ಹೆಂಗಾರಾಗಿ ತೆಗಿಯತ್ತಾಗಿ. ನಾನೇ ಹೋಗಿ ಒಂದು ಕ್ಷಣ ಹೊತ್ತು ಇದ್ದು ಗಣೇಶ ಕೈ ಮುಗಿದು ಕರ್ಕೊಂಡ್ ಬರ್ತೀನಿ. ಮತ್ತೆ ಯಾರ ಹತ್ರನ ಕಿತ್ತಳೋದು ಗುದ್ದಾಡೋದು ಮಾಡ್ಕೊಂಡು ನಾನು. ಸರ್ಕಾರತ್ತೆ ಹಂಗೆ ಮಾಡು, ಹೋಗಿ ಕರ್ಕೊಂಡ್ ಬಂದ್ಬಿಡು. ಹೋಗಿ ಕರ್ಕೊಂಡ್ ಬರ್ತೀನಿ.
ಅದ್ಯೋನ್ ಆಟ ಆಡ್ತಾನ ನಾನು ನೋಡ್ತೀನಿ ಒಂದ್ ಕ್ಷಣ ಹೊತ್ತು ನಿಂತ್ಕೊಂಡು ಆಟ ಆಡಿದ್ಮೇಲೆ ನಾನು ಹೇಳ್ಕೊಂಡ್ ಬರ್ತೀನಿ ಹೆಂಗಾರ ಆಗ್ಲಿ ಈ ನನ್ ಮಗ ಜಗಳಕ್ಕೆ ಹೋಗಿ ಮತ್ತೆ ಇನ್ನೊಂದು ಮಾಡ್ಕೊಂಡು ಕುತ್ಕೊಂಡ್ ಸರಿ ಕಣತಿ ಆತು ನನಗೆ ಅಡುಗೆ ಮನೆಗೆ ಒಂದಿಟ್ಟು ಕೆಲಸ ಐತಿ ರಂಗೋ ಬರ್ತೀಯನೆ ಬರೋಣ ಗಣೇಶನ್ ತಾವ ಇಲ್ಲ ಕಣಿ ಅಮ್ಮ ಗುಂಡು ನೀನು ಹೋಗ್ಬಾ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಮಲ್ಕೊಂಡು ಸರಿ ಸರಿ ಆತ್ ಮಕ್ಕ ನೋಡಿದ್ರಲ್ಲ ಗೆಳೆಯರೇ ಈ ನಮ್ಮನೆ ಮಕ್ಕಳುಗಳು ಈ ಗಣೇಶ ಇಡ್ತೀವಲ್ಲ ಊರಿಗೆ ಅವಾಗ ಈ ಮನೆನೇ ಸೇರಲ್ಲ ಎಲ್ಲಿ ಮಕ್ಕಳು ಅಂದ್ರೆ ಗಣೇಶನ್ ತಾವ್ ಇರ್ತವೆ ಹಂಗೆ ನಿಮ್ಮ ಊರಾಗುವ ಗಣೇಶನ್ ಇಟ್ಟಾಗ ನಿಮ್ಮ ಮನೆ ಮಕ್ಕಳುಗಳು ಗಣೇಶನ್ ತಾವನೇ ಇರ್ತವ ಮನೆನೇ ಸೇರಲ್ಲ ಮನೆನೇ ಮರ್ತ್ ಬಿಟ್ಟಿರ್ತವೆ ಗಣೇಶನ್ ತಾವೇನೇ ಇರ್ತವೆ ಹಂಗೇನಾರ ನೀವು ನಿಮ್ಮ ಮಕ್ಕಳುಗಳು ಹಂಗೆ ಮಾಡಿದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು